ದೇವತಾ ಪ್ರತಿಷ್ಠಾಪನದ ಬಗ್ಗೆ ದೇವರು ತಂದ 48 ದಿನಗಳ ಕಾಲ ಅಂದರೆ ಜಲವಾಸ, ಧಾನ್ಯಾದಿವಾಸ, ಪುಷ್ಪಾದಿವಾಸ, ನಾಣ್ಯಾದಿವಾಸ, ಕ್ಷೀರಾದಿವಾಸ, ದಧ್ಯಾದಿವಾಸ, ಆಜ್ಯಾದಿವಾಸ, ಮಧುವಾದಿವಾಸ, ಈ ಥರ ಈ ಪಂಚಾಮೃತಗಳ ವಾಸಗಳಲ್ಲಿ ಅದೆಲ್ಲ ಆದ ನಂತರ ಕ್ಷಯನಾದಿವಾಸ ಅಂತ ಹೇಳಿ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವಿದ್ಯಾರಣ್ಯಪುರದಲ್ಲಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಇರುವಂತಹ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮ ಶ್ರೀ ಬ್ರಹ್ಮೇಂದ್ರ ಅರ್ಚಕರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅರ್ಚಕರೇ. ನಮಸ್ಕಾರ. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಚಾರವಾಗಿ ನೀವು ತಿಳಿಸ್ಕೊಡ್ತಾ ಇದ್ದೀರಾ? ತುಂಬ ಕುತೂಹಲಕಾರಿಯಾಗಿ ನಮ್ಮ ವೀಕ್ಷಕರು ಎಲ್ಲರೂ ನಿಮ್ಮ ಕಾರ್ಯಕ್ರಮಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾವ ವಿಚಾರವಾಗಿ? ದೇವತಾ ಪ್ರತಿಷ್ಠಾಪನದ ಬಗ್ಗೆ ಅಂದರೆ ದೇವ್ರನ್ನ ತಂದಾಗಿಂದ ಮತ್ತು ಪ್ರತಿಷ್ಠಾಪನೆ ಮಾಡುವವರೆಗೂ ಯಾವ ವಿಧಾನದಲ್ಲಿ ಯಾವ ರೀತಿಯಲ್ಲಿ ಆಗಮಶಾಸ್ತ್ರದ ಪ್ರಕಾರವಾಗಿ ಮಾಡಬೇಕು ಎಂಬುದಾಗಿ ಇದು ನಾನು ತಿಳಿಸ್ಬೇಕು ಅಂತ ಹೇಳ್ಕೊಂಡಿದ್ದೀನಿ. ಯಾತಕ್ಕಾಗಿ ಅಂದರೆ ಈ ವಿಚಾರವನ್ನು ಯಾರೇ ಅರ್ಚಕರಾಗಿರ್ಬೋದು, ಯಾವುದೇ ಮಾಧ್ಯಮದಲ್ಲಾಗಿರ್ಬೋದು ಈ ವಿಚಾರವನ್ನು ಹೇಳಿಲ್ಲ. ಎಲ್ಲ ಗ್ರಹ ಸ್ಥಿತಿಗಳ ಬಗ್ಗೆ ಹೇಳಿರ್ತಾರೆ. ಯಾವ ಯಾವ ಗ್ರಹಕ್ಕೆ ಯಾವ ಯಾವ ರೀತಿಯಾಗಿ ಶಾಂತಿಪೂರ್ವಕವಾಗಿ ಪೂಜೆಗಳನ್ನು ಮಾಡಿಸ್ಕೋಬೇಕು, ಯಾವ ರೀತಿಯಾಗಿ ಮಾಡಿಸ್ಕೊಳ್ಬೇಕು ಎಂಬುದಾಗಿ ಹೇಳಿರ್ತಾರೆ. ಆದರೆ ದೇವರ ಶಿಲಾ ಪ್ರತಿಷ್ಠಾಪನವನ್ನು ಯಾವ ವಿಧಿಯಲ್ಲಿ ಮಾಡಬೇಕು, ಯಾವ ಆಗಮಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ತಂದ ದಿನದಿಂದ ಹಿಡಿದು ಪ್ರತಿಷ್ಠಾಪನೆಯವರೆಗೂ ಯಾವ ವಿಧಿಯಲ್ಲಿ ಮಾಡಬೇಕು ಎಂಬುದಾಗಿ ನಾನು ಇಂದಿನ ದಿನದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಆಗ್ಲಿ ಅರ್ಚಕರೇ, ನಾವೆಲ್ಲರೂ ಆ ವಿಚಾರವನ್ನು ತಿಳ್ಕೊಳ್ಳೋಣ ಅಂತ ನಾವು ಬಯಸ್ತಾ ಇದ್ದೀವಿ. ಮೊದಲಿಗೆ ನಾವು ಕೃಷ್ಣಶಿಲೆಯಿಂದ ವಿಗ್ರಹವನ್ನು ಮಾಡಿಸಿದರೆ ವಿಗ್ರಹವನ್ನು ಅಲ್ಲಿಂದನೇ ಆಚಾರ್ಯರು ಅಲ್ಲಿ ಪೂಜೆಯನ್ನು ಮಾಡಿಸಿ ಎಳ್ಳೆಣ್ಣೆಯನ್ನು ಹಚ್ಚಿ ಆನಂತರವಾಗಿ ದೇವಾಲಯಕ್ಕೆ ಕಳಿಸ್ತಾರೆ. ಅಂದರೆ ದೇವಸ್ಥಾನವನ್ನು ಕಟ್ಟಿದ ಮೇಲೆ ದೇವಾಲಯದಲ್ಲಿ ಶಿಲಾ ಬಿಂಬ ಪ್ರತಿಷ್ಠಾಪನಾ ವಿಧಿ ಯಾವ ರೀತಿಯಾಗಿರಬೇಕು ಎಂಬುದಾಗಿ ಹೇಳಿದರೆ, ದೇವರು ತಂದ 48 ದಿನಗಳ ಕಾಲ ವಾಸಾದಿಗಳಿರುತ್ತೆ. ಅಂದರೆ ಜಲವಾಸ, ಧಾನ್ಯಾದಿವಾಸ, ಪುಷ್ಪಾದಿವಾಸ, ನಾಣ್ಯಾದಿವಾಸ, ಕ್ಷೀರಾದಿವಾಸ, ದಧ್ಯಾದಿವಾಸ, ಆಜ್ಯಾದಿವಾಸ, ಮಧುವಾದಿವಾಸ, ಈ ಥರ ವಾಸಗಳನ್ನೆಲ್ಲ 48 ದಿನದಲ್ಲಿ ಈ ವಾಸಗಳೆಲ್ಲ ಮಾಡಬೇಕಾಗುತ್ತೆ. ಅಂದರೆ ಮೊದಲಿಗೆ ದೇವರನ್ನು ತಂದ ಮೇಲೆ ಅಲ್ಲೊಂದು ತೊಟ್ಟಿ ಆಕಾರದಲ್ಲಿ ತೊಟ್ಟಿಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಚಾಪೆಯನ್ನು ಹಾಕಿ ಆನಂತರವಾಗಿ ಅರಿಶಿನ, ಕುಂಕುಮ, ವಿಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನಿಟ್ಟು ಮಲಗಿಸುವಂತಹ ಜಾಗದಲ್ಲಿ, ದೇವರನ್ನು ಇಡುವಂತಹ ಜಾಗದಲ್ಲಿ ಪೂಜಾದಿಗಳನ್ನು ಮಾಡಿ ಆನಂತರವಾಗಿ ದೇವರನ್ನು ಇಡಬೇಕು. ದೇವರನ್ನು ಇಟ್ಟ ಮೇಲೆ ಅಲ್ಲಿ ಪೂಜೆಯೆಲ್ಲ ಆದ ಮೇಲೆ ಆ ದೇವರನ್ನು ಅಲ್ಲಿ ಇಟ್ಟು ನೀರನ್ನು ಹಾಕಬೇಕು. ಅಂದ್ರೆ ಜಲಾದಿವಾಸವನ್ನು ಮಾಡಬೇಕು. ಈ ಜಲಾದಿವಾಸವನ್ನು 9 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಜಲದಲ್ಲೇ ಇರಬೇಕಾಗತ್ತೆ. ಆದ್ರೆ ಇದು ನೀವು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಗರ್ಭಗುಡಿಯಲ್ಲಿ ದೇವರ ಒಂದು ಪ್ರತಿಷ್ಠಾಪನವನ್ನು ಮಾಡಬೇಕಾದರೆ ಅದರಲ್ಲಿ ಯಾವ ರೀತಿಯಾಗಿ ವಾಸಗಳನ್ನು ಮಾಡಿಸಬೇಕು ದೇವರಿಗೆ ಅಂದ್ರೆ ನಾವು ತಂದಿದ್ದ ತಕ್ಷಣವೇ ನಾವು ದೇವರನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾತಕ್ಕಾಗಿ ಅಂದ್ರೆ ಒಂದು ಕಲ್ಲಿಗೆ 1000 ಏಟು ಬಿದ್ರೇನೆ ಒಂದು ಶಿಲೆ. ಆ ಉಳಿಯಿಂದ ಆಗಿರ್ಬೋದು, ಸುತ್ತಿಯಿಂದ ಆಗಿರ್ಬೋದು, ಕೆತ್ತನೆಯನ್ನು ಮಾಡಿದಾಗ ಆ ಕೆತ್ತನೆಗಳ ಒಂದು ದೇವರಲ್ಲಿ ನಾವು ಪ್ರತಿಷ್ಠಾಪನೆ ಆಗಿಲ್ಲ ಅಂದ್ರೂ ಒಂದು ಸ್ವರೂಪ ಬಂದ ಮೇಲೆ ಆ ಸ್ವರೂಪಕ್ಕೆ ಶಾಂತಿ ಆಗಬೇಕು, ಆ ವಿಗ್ರಹಕ್ಕೆ ಶಾಂತಿ ಆಗಬೇಕು. ಯಾಕಾಗಿ ಅಂದ್ರೆ ಅವರು ಯಾವ ರೀತಿಯಲ್ಲಿ ಇರ್ತಾರೋ, ಯಾವ ವಿಧಾನದಲ್ಲಿ ಕೆತ್ತಿರ್ತಾರೋ, ಹಾಗಾಗಿ ಅವರಿಗೆ ಯಾವ ವಿಚಾರಗಳಲ್ಲಿ ಇರುತ್ತೋ ಎಂಬುದಾಗಿ ನಾವು ಹೇಳೋಕ್ಕಾಗಲ್ಲ. ನಾವು ಆ ದೇವರನ್ನು ತಂದ ಮೇಲೆ ಆ ಪೂಜೆಯನ್ನು ಮಾಡಿ ಜಲಾದಿವಾಸವನ್ನು ಮಾಡಬೇಕು. ಜಲಾದಿವಾಸ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ವಿಗ್ರಹವನ್ನು ಮಲಗಿಸಿ ಅಥವಾ ಕೂಡೋ ವಿಗ್ರಹವಾದರೆ ಕೂಡಿಸಿ, ಇರೋ ಪ್ರಕಾರವಾಗಿ ಹೇಳಬೇಕಾದ್ರೆ ವಿಗ್ರಹವನ್ನು ಮಲಗಿಸಿ ಚಾಪೆಯ ಮೇಲೆ ಮಲಗಿಸಿ ಆನಂತರವಾಗಿ ಪೂಜಾದಿಗಳನ್ನೆಲ್ಲ ಮಾಡಿ ಜಲವನ್ನು ಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಜಲವಾಸದಲ್ಲಿ 21 ದಿನಗಳ ಕಾಲ ಇರಬೇಕು. ಆ ನಂತರ ಆ ಜಲವನ್ನೆಲ್ಲ ವಾರಕ್ಕೆ ಒಮ್ಮೆ ಆ ಜಲವನ್ನು ಪರಿಶುದ್ಧತೆಯನ್ನು ಮಾಡಿ ಪುನಃ ಜಲವನ್ನು ಹಾಕಬೇಕು. ಅಂದ್ರೆ ಅದೇ ನೀರಿನಲ್ಲಿ 21 ದಿನ ಇಡ್ಲಿಕ್ಕೆ ಯಾತಕ್ಕಾಗಿ ಅಂದ್ರೆ ಆ ನೀರಿನಲ್ಲಿ ಹೂವ, ಗಂಧ, ಅಕ್ಷತೆ ಪ್ರತಿದಿನ ಪೂಜೆಯನ್ನು ಮಾಡುವ ವಿಧಾನದಲ್ಲಿ ಆ ನೀರು ಕೆಡುವಂತಹ ಸಾಧ್ಯತೆ. ಅದಕ್ಕಾಗಿ ಕಲ್ಮಶಗಳನ್ನು ಉಂಟು ಮಾಡಬಾರದು ವಿಗ್ರಹಗಳಿಗೆ. ಆದ್ದರಿಂದ ಪುನಃ ವಾರಕ್ಕೆ ಒಂದು ಸತಿ ನೀರನ್ನು
ಪುನಃ ಬದಲಾಯಿಸಿ ಆ ಪೂಜೆಗಳನ್ನೆಲ್ಲ ಮಾಡಿ ಆ ನಂತರ 21 ದಿನಗಳ ಕಾಲವಾದ ಮೇಲೆ ಪುನಃ ನಾವು ಒಂದು 21 ದಿನಗಳ ಕಾಲ ಧಾನ್ಯಾದಿವಾಸದಲ್ಲಿ, ಓ ಅಂದ್ರೆ ರಾಗಿ ಭತ್ತ ಈ ಎರಡು ಮೂಲಕ ಧಾನ್ಯಗಳಿಂದ ನಾವು ವಿಗ್ರಹವನ್ನು ಧಾನ್ಯಾದಿವಾಸವಾಗಿ ಮಾಡ್ತೇವೆ. ಈ ಧಾನ್ಯಾದಿವಾಸವನ್ನೆಲ್ಲ ಆದ ಮೇಲೆ ಪ್ರತಿಷ್ಠಾಪನ ದಿನದಲ್ಲಿ ಅಂದ್ರೆ ಕ್ಷೀರಾದಿವಾಸ, ಹಾಲಿನಿಂದ ಅಭಿಷೇಕ ಆಗಿರಬಹುದು, ಮೊಸರಿನಿಂದ ಅಭಿಷೇಕವನ್ನಾಗಿರ್ಬಹುದು, ಈ ಪಂಚಾಮೃತಗಳ ವಾಸಗಳಲ್ಲಿ ಅದೆಲ್ಲ ಆದ ನಂತರ ಕ್ಷಯನಾದಿವಾಸ ಅಂತ ಹೇಳಿ, ಅಂದ್ರೆ 21 ದಿವಸ ಎಲ್ಲ ಧಾನ್ಯ 41 ದಿನ ಆದ ಮೇಲೆ ಕ್ಷಯನಾದಿವಾಸವನ್ನು ಮಾಡ್ತೀವಿ. ಯಾತಕ್ಕಾಗಿ ಅಂದ್ರೆ ಆ ಶಿಲಾಬಿಂಬದ ಮೇಲೆ ಎಲ್ಲಾ ರೀತಿಯ ಭಾರಗಳನ್ನು ಹಾಕಿರ್ತೇವೆ. ಆ ಭಾರಗಳನ್ನು ನಿವಾರಣೆ ಮಾಡ್ಲಿಕ್ಕಾಗಿ ಅಂದ್ರೆ ಆ ಎಲ್ಲವನ್ನು ಇದು ಮಾಡಿದ ಮೇಲೆ ಸ್ವಾಮಿಗೆ ನಿದ್ರಾಲೋಲಿತವಾಗಿ ಅಂದ್ರೆ ವಿಶ್ರಾಂತಿಯನ್ನು ಕೊಡುವಂತಹ ಸಂದರ್ಭ ಅಂತ ಹೇಳ್ತೀವಿ ಕ್ಷಯನಾದಿವಾಸ. ಕ್ಷಯನಾದಿವಾಸ ಅಂದ್ರೆ ಒಂದು ಚಾಪೆಯನ್ನು ಹಾಕಿ ಅದರ ಮೇಲೆ ಮಲಗಿಸಿ ಪುಷ್ಪಗಳನ್ನೆಲ್ಲ ಹಾಕಿ ಆ ಸ್ವಾಮಿಯನ್ನು ಪ್ರತಿಷ್ಠಾಪನ ವಿಧಿಯಲ್ಲಿ ಪುಷ್ಪಾದಿವಾಸಗಳನ್ನು ಮಾಡ್ತಾರೆ. ಈ ಪುಷ್ಪಾದಿವಾಸ ಮತ್ತು ನಾಣ್ಯಾದಿವಾಸಗಳನ್ನೆಲ್ಲ ಮಾಡಿದ ಮೇಲೆ